ಆಕಾಶವಾಣಿ ಮಂಗಳೂರು. ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ. ಇಂದಿನ ವಿಷಯ ಡಾಕ್ಟರ್ ಬಿ.ಪಿ. ರಾಧಾಕೃಷ್ಣರು ಬರೆದ ಜಿಯಾಲಜಿ ಆಫ್ ಕರ್ನಾಟಕ. ಪ್ರಸ್ತುತಿ ಡಾಕ್ಟರ್ ಕೆ. ಬಾಲಕೃಷ್ಣ ಭಟ್ ದಿವಾಣ. ಡಾಕ್ಟರ್ ಬೆಂಗಳೂರು ಪುಟ್ಟಯ್ಯ ರಾಧಾಕೃಷ್ಣ ಅಥವಾ ಡಾಕ್ಟರ್ BPR ಕರ್ನಾಟಕ ಕಂಡ ಶ್ರೇಷ್ಠ ಭೂವಿಜ್ಞಾನಿಗಳಲ್ಲಿ ಓರ್ವರು. 1918ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿ 2012ರಲ್ಲಿ ಅಸ್ತಂಗತರಾದರು. ಇವರು ಸುಮಾರು 37 ವರ್ಷಗಳ ಕಾಲ ಕರ್ನಾಟಕದ ಗಣಿ ಹಾಗೂ ಭೂವಿಜ್ಞಾನ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಕರ್ತವ್ಯ ನಿರ್ವಹಿಸಿ ನಿರ್ದೇಶಕರಾಗಿ ನಿವೃತ್ತರಾದವರು. ಇವರ ಕಾರ್ಯಾವಧಿಯಲ್ಲಿ ಕರ್ನಾಟಕದ ಗುಡ್ಡ, ಕಾಡು, ಕೆರೆ, ದಿಣ್ಣೆ, ಬಯಲು ಪ್ರದೇಶಗಳಲ್ಲಿ ಸಂಚರಿಸಿ ತರಹೇವಾರಿ ಶಿಲೆಗಳನ್ನು ಪತ್ತೆ ಹಚ್ಚಿ ಪಟ್ಟಿ ಮಾಡಿ ಇದಕ್ಕೆ ಸಂಬಂಧಪಟ್ಟ 100 ಲೇಖನಗಳನ್ನು ಅಧ್ಯಯನ ಮಾಡಿ ರಚಿಸಿದ ಮೇರುಕೃತಿ ಆಂಗ್ಲ ಭಾಷೆಯಲ್ಲಿರುವ ಜಿಯಾಲಜಿ ಆಫ್ ಕರ್ನಾಟಕ ಅಥವಾ ಕರ್ನಾಟಕದ ಭೂವಿಜ್ಞಾನ. ಈ ಗ್ರಂಥದಲ್ಲಿ ಲೇಖಕರು ಕರ್ನಾಟಕದ ಶಿಲಾಪದರಗಳು, ಪರ್ವತಗಳು, ಮಣ್ಣು ಹಾಗೂ ಪಳೆಯುಳಿಕೆಗಳು ಹೇಳುವ ಭೂ ಇತಿಹಾಸದ ಕಥೆಯನ್ನು ಅರ್ಥೈಸಿ ಓದುಗರಿಗೆ ಸ್ವಾರಸ್ಯಕರವಾಗಿ ಉಣಬಡಿಸಿದ್ದಾರೆ. ಭೂಮಿಯ 4,500 ಮಿಲಿಯ ವರ್ಷಗಳ ಇತಿಹಾಸದಲ್ಲಿ ಕಂಡ 10 ಹಲವು ಪ್ರಾಕೃತಿಕ ಹಾಗೂ ಭೂಭೌತಿಕ ಘಟನಾವಳಿಗಳ ಪಡಿಯಚ್ಚು ಕರ್ನಾಟಕದ ಶಿಲೆಗಳಲ್ಲಿ ವ್ಯಕ್ತವಾದ ಬಗ್ಗೆ ಪುಸ್ತಕದ 19 ಅಧ್ಯಾಯಗಳು ವಿವರಿಸುತ್ತವೆ. ಉದಾಹರಣೆಗೆ, ಭೂಮಿಯಲ್ಲಿ ಪ್ರಥಮ ಜೀವಿಯಾಗಿ ಉದ್ಭವಿಸಿದ ಸಯನೋಬ್ಯಾಕ್ಟೀರಿಯಾ ಉತ್ಪಾದಿಸಿದ ಸ್ಟ್ರೊಮ್ಯಾಟೊಲೈಟ್ ಶಿಲಾಬಲೆಗಳು ಚಿತ್ರದುರ್ಗ, ಶಿವಮೊಗ್ಗ, ಕುದುರೆಮುಖ, ಸಂಡೂರು ಪ್ರದೇಶದ ಶಿಲೆಗಳಲ್ಲಿ ವ್ಯಕ್ತವಾಗಿದೆ. ಪುಸ್ತಕದ 9ನೇ ಅಧ್ಯಾಯದಲ್ಲಿ ಡಾಕ್ಟರ್ BPR ಕರ್ನಾಟಕದ ಭೂಭಾಗದ ಉಗಮದ ಕಥೆಯನ್ನು ವಿವರಿಸುತ್ತಾರೆ. 2,500 ಮಿಲಿಯ ವರ್ಷಗಳ ಮೊದಲು ಈಗಿನ ಕರ್ನಾಟಕದ ಪೂರ್ವ ಹಾಗೂ ಪಶ್ಚಿಮ ಭಾಗಗಳು ಪ್ರತ್ಯೇಕ ಭೂಖಂಡಗಳಾಗಿದ್ದವಂತೆ. ಅವು ಒಂದಕ್ಕೊಂದು ಸಮೀಪಿಸಿ ಘರ್ಷಣೆಯಾಗಿ ಜೋಡಣೆಯಾದವು. ಈ ಘರ್ಷಣೆಯ ಪ್ರಭಾವದಿಂದ ಎರಡೂ ಭೂಭಾಗಗಳ ಅಂಚುಗಳು ಕರಗಿ ಗ್ರಾನೈಟ್ ಶಿಲೆಗಳಾಗಿ ಮರುರೂಪಗೊಂಡಿತು. ಪ್ರಸ್ತುತ ಈ ಗ್ರಾನೈಟ್ ಸಮೂಹಗಳು ರಾಮನಗರದಿಂದ ಬಳ್ಳಾರಿಯವರೆಗೂ ಕಾಣಸಿಗುತ್ತದೆ. ಈ ಶಿಲೆಗಳು ಆಲಂಕಾರಿಕ ಕಲ್ಲುಗಳಾಗಿ ಪ್ರಪಂಚದ ಹಲವೆಡೆಗೆ ರಫ್ತಾಗುತ್ತಿದೆ. ಅಧ್ಯಾಯ 15ರಲ್ಲಿ ಪಶ್ಚಿಮ ಘಟ್ಟಗಳ ಹುಟ್ಟಿನ ಘಟನಾವಳಿಗಳನ್ನು ಓದುವಾಗ ಮೈ ಜುಮ್ಮೆನ್ನುತ್ತದೆ. ಭಾರತ ಖಂಡವು ಸುಮಾರು 150 ಮಿಲಿಯ ವರ್ಷಗಳ ಹಿಂದೆ ಭೂಮಿಯ ದಕ್ಷಿಣ ಗೋಳಾರ್ಧದಿಂದ ಈಗ ನೆಲೆಸಿರುವ ಉತ್ತರ ಗೋಳಾರ್ಧಕ್ಕೆ ತೆಪ್ಪದಂತೆ ತೇಲಿಕೊಂಡು ಬರುವ ಸಂದರ್ಭ ಆಫ್ರಿಕಾ ಪೂರ್ವ ಕರಾವಳಿಯ ರಿಯೂನಿಯನ್ ದ್ವೀಪದ ಸಮೀಪ ಸಾಗರ ಗರ್ಭದಲ್ಲಡಗಿದ್ದ ಜ್ವಾಲಾಮುಖಿಯೊಂದು ದಕ್ಷಿಣ ಭಾರತದ ಪಶ್ಚಿಮ ಭೂಪ್ರದೇಶಕ್ಕೆ ಬಲವಾದ ಗುದ್ದನ್ನು ನೀಡಿ ಪಶ್ಚಿಮ ಭಾಗದಲ್ಲಿ ದಿಬ್ಬದ ಆಕೃತಿಯನ್ನುಂಟು ಮಾಡಿತು. ಇದೇ ಕಾರಣದಿಂದ ಪಶ್ಚಿಮ ಘಟ್ಟಗಳಲ್ಲಿ ಜನಿಸಿದ ಗೋದಾವರಿ, ಕೃಷ್ಣ, ಕಾವೇರಿ ನದಿಗಳು ಪೂರ್ವಕ್ಕೆ ಹರಿಯುವಂತಾಯಿತು. ಕಾಲಕ್ರಮೇಣ ಈ ದಿಬ್ಬದ ಲಂಬರೇಖೆಯಲ್ಲಿ ಬಿರುಕು ಬಿಟ್ಟು ಭಾರೀ ಭೂಕುಸಿತೋಪಾದಿಯಲ್ಲಿ ಪಶ್ಚಿಮ ದಿಕ್ಕಿನಲ್ಲಿದ್ದ ಅಂದಿನ ಕರಾವಳಿ ಪ್ರದೇಶಗಳು ಸಮುದ್ರದಲ್ಲಿ ಮುಳುಗಿ ಹೋಯಿತು. ಈಗಿನ ಪಶ್ಚಿಮ ಘಟ್ಟಗಳ ಪಶ್ಚಿಮ ತುದಿಗಳ ನೇರ ಕಡಿದಾದ ಪ್ರಪಾತಗಳೇ ವಿಭಜನೆಯಾದುದಕ್ಕೆ ಬಲವಾದ ಸಾಕ್ಷಿಯಾಗಿದೆ. ಒಟ್ಟಾರೆಯಾಗಿ ಪುಸ್ತಕದ ಎಲ್ಲ ಅಧ್ಯಾಯಗಳು ಕರ್ನಾಟಕದ ಭೂವಿಜ್ಞಾನದ ಘೋರ ಇತಿಹಾಸವನ್ನು ಎಳೆ ಎಳೆಯಾಗಿ ಶಿಲಾಪುರಾವೆ ಸಹಿತ ಬಿಚ್ಚಿಟ್ಟಿದ್ದಾರೆ ಡಾಕ್ಟರ್ BP ರಾಧಾಕೃಷ್ಣರವರು. ಈ ಪುಸ್ತಕ ಭಾರತೀಯ ಭೂವೈಜ್ಞಾನಿಕ ಸೊಸೈಟಿ ಬೆಂಗಳೂರು ಪ್ರಕಟಿಸಿದ್ದು ಅಲ್ಲಿ ಲಭ್ಯವಿದೆ. ಇದುವರೆಗೆ ಕೃತಿ ಸಂಪದ, ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ. ಇಂದಿನ ವಿಷಯ ಡಾಕ್ಟರ್ BP ರಾಧಾಕೃಷ್ಣರು ಬರೆದ ಜಿಯಾಲಜಿ ಆಫ್ ಕರ್ನಾಟಕ. ಪ್ರಸ್ತುತಿ ಡಾಕ್ಟರ್ ಕೆ. ಬಾಲಕೃಷ್ಣ ಭಟ್ ದಿವಾಣ. ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ PS.